ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಮೆ, ನಾಯಿ ಬೊಗಳಿದ್ರೆ ದೇವಲ ಕಾಳಾಯ್ತು. ನಮ್ಮ ಮಗಳು ಎಂತೋಳು ಅಂತ ನಮಗೆ ಗೊತ್ತಿಲ್ವೇ ಅಂಥದ್ರಾಗೆ ನೀನ್ ಹಿಂಗೆ ಹಗ್ಲು ರಾತ್ರಿ ಅಂತ ಚಿಂತೆ ಮಾಡ್ತಿದ್ರೆ ನಿನ್ನ ಆರೋಗ್ಯ ಹಾಳಾಯ್ತದೆ ಕಣವ. ಅವ್ವ, ನೀವ್ ಹೀಗಿರೋದನ್ನ ನಮ್ಮಿಂದ ನೋಡಕ್ ಆಗ್ತಿಲ್ಲ. ಸ್ನೇಹ ನಾನು ಎತ್ತ ಮಗಳು. ನಾನು ಬದುಕಿರೋವಾಗಲೇ ಅವಳ ಹೆಸರು ಗಂಡಿರೋ ಕಳಂಕನ ತೊಳೆದಾಕಬೇಕು. ನಾನು ಬೆಂಗಳೂರಿಗೆ ಹೋಗ್ತೀನಿ. ಏನ ಬೆಂಗಳೂರ ಏನಂದ್ರೆ? ಸುಳಿಗೆ ಸಿಕ್ಕಿ ಕೈಕಾಲು ಹಾಡ್ಸಿರೆ ಆಚೆಗೆ ಬರೋಕ್ಕೆ ಹಾಕಿಲ್ಲ. ಪ್ರಪಾತಕ್ಕೆ ಬಿದ್ದ ಮ್ಯಾಗ ಅಲ್ಲಿಂದ ಬಡ್ಕೊಂಡ್ರೆ ಯಾರಿಗೂ ಕೇಳ್ಸಕ್ಕಿಲ್ಲ. ನಾನಿಲ್ಲಿದ್ದು ಕಣ್ಣೀರು ಹಾಕ್ತಾ ಇದ್ರೆ ನನ್ನ ಮಗಳ ಮೇಲೆ ಬಂದಿರೋ ಅಪವಾದ ಹೋಗ್ಸಕ್ಕೆ ಹಾಕಿಲ್ಲ. ಹಂಗಂತ ಬೆಂಗಳೂರು ಹೋಗಿ ನಿರ್ಧಾರ ಮಾಡ್ಬಿಟ್ಟ? ದನಿ ಯೋಟೆ ಜೋರಾಗಿದ್ರು ಗಟ್ಟಿಯಾಗಿ ಕೂಗುದ್ರಲ್ವನವ ಎಲ್ಲರ ಕಿವಿಗೂ ಮುಟ್ಟೋದು. ಪುಟಮಿ, ಬೆಂಗಳೂರು ನೀನು ದೇವಪುರ ಅನ್ಕೊಂಬಿಟ್ಟ. ದೊಡ್ಡೂರು ಗೊತ್ತು ಗುರು ಇಲ್ಲ ಅಲ್ಲೋ. ಏನ್ ಮಾಡ್ತೀಯ ಪುಟಮಿ? ನನ್ನ ಮಗಳಿಗೋಸ್ಕರ ಎಲ್ರನ್ನೂ ಗೋಗರಿತೀನಿ. ಯಾವ ನ್ಯಾಯಕ್ಕೋಸ್ಕರ ನೀನು ಬದುಕಿದ್ದೋ ಅದನ್ನೇ ತುಳಿದು ನಿನ್ನ ಹೆಸರೇ ಇಲ್ದಂಗೆ ಮಾಡಿಬಿಟ್ರು ಪಾಪಿಗಳು. ಮಸಿಲ್ ಬೆಂದು ಸಂಸಾರ ಕಟ್ಟಿದ ನನ್ನ ಭುಜಕ್ಕೆ ನಿನ್ನ ಭುಜ ಕೊಟ್ಟು ಮೆಸ್ನಾಗೂ ದುಡ್ದೆ. ಹಸು ಬಾಯಾರ್ಕೆ ಅನ್ನೋದು ನೋಡ್ದೆ. ಹಗಲು ರಾತ್ರಿ ಓದಿ ಅಧಿಕಾರನೂ ಪಡ್ಕೊಂಡೆ. ನೀನು 8 ವರ್ಷ ಕಷ್ಟಪಟ್ಟು ಗಳಿಸಿದ ಹೆಸರನ್ನ 2 ದಿನದಾಗೆ ಧ್ವಂಸ ಮಾಡಿಬಿಟ್ರು. ಪುಟ್ಟಕ್ಕನ ಮಗಳು ನೀನು. 4-6 ಜನಕ್ಕೆ ನೆರವಾಗಿ ಬದುಕಿದ್ದೆ. ಬದುಕಿದ್ದಾಗ್ಲೂ ನೋವನ್ನೇ ಉಂಡೆ. ಇಲ್ಲ, ಇನ್ನು ನಾನು ಇದಕ್ಕೆಲ್ಲ ಬಿಡಕ್ಕಿಲ್ಲ. ನಿಂಗೋಸ್ಕರ ಬೆಂಗಳೂರೇ ಅಲ್ಲ, ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ತೀನಿ. ಅವ್ವ, ನೀನ್ ಅಲ್ಲಿಗೆ ಹೋದ್ರೆ ನಿನ್ಗೆ ಯಾರವ್ವ ಸಹಾಯ ಮಾಡ್ತಾರೆ? ಮಾಡ್ತೀನಿ ಅಂತ ಹೊಂಟ್ರೆ ಇಡೀ ಪ್ರಪಂಚನೇ ನಮ್ಮ ಜೊತೆಯಾಗಿರ್ತದೆ. ಮಗಳಿಗೋಸ್ಕರ ಪ್ಯಾಟೆಗೊಂಡಿವ್ನಿ. ಜಾಗ ಹೊಸ್ದಿರ್ಬೋದು, ಆದ್ರೆ ಛಲ ಹೊಸ್ತಲ್ಲ. ಹಂಗಲ್ಲ ಪುಟಮಿ. ದಯಮಾಡಿ ಈ ವಿಷಯದಾಗ ಯಾರು ಅಡ್ಡಿಪಡಿಸ್ಬೇಡಿ. ಈ ಪುಟ್ಟಕ್ಕ ದಿಟ್ಟವಾದ ಹೆಜ್ಜೆ ಇಡೋದಕ್ಕೆ ಮನಸ್ಸು ಮಾಡಾಯ್ತು. ಹಿಂಸೆ ಇಲ್ಲದ ದಾರಿನಾಗ ನಡೆದು ಕೆಲವು ಸಾಧಿಸ್ತೀನಿ. ಅಲ್ಲಿ ಗಂಟ ಈ ಮನೆಗೆ ನಾನು ಕಾಲಿಕ್ಕಿಲ್ಲ. ನಾಳೆಯಿಂದ
ಈ ಪುಟ್ಟಕ್ಕನ ಹೊಸ ಅಧ್ಯಾಯ ಶುರು. ಹೊಸ ಅಧ್ಯಾಯ ಶುರು. ಪುಟ್ಟಮ್ಮೆ, ಯಾಕೆ ನಿಂಗೆ ಇಷ್ಟೊಂದು ಆಟ ಅಂತ? ಬೆಂಗಳೂರಿಗೆ ಹೋಗೋದು ಅಂದ್ರೆ ನೀನು ಸಣ್ಣ ಮಾತು ಅಂದ್ಕೊಂಡಿದ್ಯಾ? ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗದು. ಹೌದು ಕಣವ, ಆ ಪಟ್ಟಣದಾಗೆ ನಾನು ಇದು ಬಂದೇವ್ನಿ. ಅಲ್ಲಿ ದುಡಿಯೋಕೆ ಯೋಡ್ ದಾರಿ ಸಿಗ್ತೈತೋ ಹಾಗೆ ದಾರಿ ಕಾಣದೆ ದಿಕ್ಕಾಪಾಲಾಗೋ ಪರಿಸ್ಥಿತಿನೂ ಬರ್ತೈತೆ. ನೀನೊಬ್ಳೆ ಅಲ್ಲಿಗೆ ಹೋದ್ರೆ ಸಿಯಾನೆ ಕಷ್ಟ ಆಯ್ತೈತೆ ಕಣವ. ಕಷ್ಟ ಸುಖ ನನಗೆ ಮುಖ್ಯ ಅಲ್ಲ ಕಣವಿ. ನನ್ನ ಮಗಳ ಹೆಸರು ಉಳಿಸ್ಬೇಕು, ಅದೇ ನನ್ನ ಉದ್ದೇಶ. ಅವ್ವ, ನಿನ್ ಉದ್ದೇಶ ಏನೋ ಸರಿಯಾಗೇ ಐತೆ. ಆದ್ರೆ ಪಾದ್ರೆ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ನ್ಯಾಯ ಸಿಗಕ್ಕಿಲ್ಲ. ಈ ಪುಟ್ಟಕ್ಕ ಒಬ್ಳೆ ಹೋರಾಟ ಮಾಡಿ ಸತ್ರು ಪರವಾಗಿಲ್ಲ. ನನ್ನ ಮಗಳ ಹೆಸರು ಕೆಡಕ್ಕೆ ಮಾತ್ರ ನಾನು ಬಿಡಾಕಿಲ್ಲ. ನಾನು ಬರ್ತೀನಿ. ಅವ್ವ, ನೀನು ಯಾವತ್ತಿಗೂ ಒಂಟಿ ಅಲ್ಲ. ಇದು ನಮ್ಮ ಅಕ್ಕನಿಗೋಸ್ಕರ ಮಾಡ್ತಿರೋ ಹೋರಾಟ. ಬಾರವ್ವ, ನಾನು ನಿನ್ನ ಜೊತೆ ಬೆಂಗಳೂರಿಗೆ ಬರ್ತೀನಿ. ಬೇಡವ್ವ, ನನ್ನ ಜೊತೆ ಬಂದು ನೀನು ಯಾಕೆ ಬಳಲ್ತೀಯ? ಅವ್ವ, ನಮಗೆ ಬದುಕು ಕೊಟ್ಟೋಳವ್ವ ನೀನು. ನಿನ್ಗೋಸ್ಕರ ನಾವು ಸಾಥ್ ಕೊಡಲ್ವಾ? ಬಾ ಹೋಗೋಣ. ಅವ್ವ, ನಾನು ನಿನ್ನ ಜೊತೆ ಬರ್ತೀನಿ. ನನ್ನ ತಂಗಿ ನಮ್ಗೆ ಯಾರನ್ನೂ ಕೇಳ್ದೆ ನಮ್ಗೆಲ್ಲ ಈಟೊಂದೆಲ್ಲ ಮಾಡೋಳೆ. ಈಗ ನಾನು ಅವಳಿಗೆ ಮಾಡೋ ಸಮಯ. ನಾನು ಬರ್ತೀನಿ. ಅಕ್ಕ, ಯಾವುದೇ ಹೋರಾಟಕ್ಕಾದ್ರೂ ಜನಗಳ ಬೆಂಬಲ ತುಂಬಾನೇ ಮುಖ್ಯ. ಇರು, ನನ್ನ ಕಾಲೇಜ್ ಗ್ರೂಪ್ಗೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ನ್ಯಾಯದ ಪರ ನಿಲ್ಲೋರು ನಮಗೆ ಸಾಥ್ ಕೊಟ್ರೆ ನಮ್ಮ ಹೋರಾಟಕ್ಕೆ ಇನ್ನೂ ಬಲ ಬರುತ್ತೆ. ಒಳ್ಳೆ ಉಪಾಯ ಕಣವಿ, ಹಂಗೆ ಮಾಡು. ಅವ್ವ, ಒಂಚೂರು ಫೋಟೋ ತಿರುಗಿಸು ಈ ಕಡೆ. ಅಕ್ಕ, ಒಂಚೂರು ಈ ಕಡೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.